ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್. ಸೊ ಬಹಳ ದಿನ ಆದ್ಮೇಲೆ ಮತ್ತೆ ಇದೊಂದು ಬ್ಲಾಗ್ ಹಾಕಾಕತ್ತೀನಿ. ಇದು ವರಮಹಾಲಕ್ಷ್ಮಿ ಬ್ಲಾಗ್ ಆಗಿರುತ್ತೆ. ಸೊ ಇದು ಆಫ್ಟರ್ 8 ಡೇಸ್ ಅಂದ್ರೆ 1 ವೀಕ್ ಆದ್ಮೇಲೆ ನಾನು ಇದನ್ನ ವಿಡಿಯೋನ ಎಡಿಟ್ ಮಾಡಿ ಹಾಕಾಕತ್ತೀನಿ. ಸೊ ಯಾಕೆ ಏನಾಯ್ತು ಅಂತ ಹೇಳಿ ಹೇಳ್ಬೇಕು, ನಿಮ್ ಜೊತೆಗೆ ಶೇರ್ ಮಾಡ್ಕೋಬೇಕು. ಸೊ ಇಷ್ಟು ದಿನ ಏನೇನಾಯ್ತು ಅಂತ ಹೇಳಿ ಎಲ್ಲ. ಸೊ ಅದಕ್ಕೂ ಮುಂಚೆ ಈಗ ನೀವೇನ್ ನೋಡಾತ್ತೀರಿ, ಇದು ಮಡಿಲಕ್ಕಿ ಅಂತ ಹೇಳಿ. ಸೊ ಇದು ನನ್ನ ತಂಗಿ ಮೊದಲನೇ ಸತಿ ವರಮಹಾಲಕ್ಷ್ಮಿ ಒಳಗ ಮದ್ವೆ ಆದ ಮೊದಲನೇ ವರಮಹಾಲಕ್ಷ್ಮಿ ಇದು ಆಕಿಗೆ. ಹಂಗಾಗಿ ಆಕಿ ಇಲ್ಲೇ ನಮ್ಮನಿಯೊಳಗ ಉಳಿದಿದ್ಲ. ಪೂಜೆ ಸಂಬಂಧ ಆಕಿನ ಇಲ್ಲೇ ಇಲ್ಲೇ ಉಳಿಸ್ಕೊಂಡಿದ್ದೆ. ಸೊ ಹಂಗಾಗಿ ಆಕಿಗೆ ಈ ಸತಿ ಮಡ್ಲಕ್ಕಿನ ತುಂಬಿದ್ರ ಆತ, ಮೊದಲನೇ ವರಮಹಾಲಕ್ಷ್ಮಿ ಪೂಜೆ ಐತಕ್ಕಿಂತ ಮದ್ವೆ ಆದ್ಮೇಲೆ ಅಂತ ಹೇಳಿ ಇದನ್ನ ಮಡಿಲಕ್ಕಿನ ನಾನು ರೆಡಿ ಮಾಡಿದೆ. ಸೊ ನಾನು ಯಾವ ತರ ಮಾಡ್ಬೇಕಂತ ಹೇಳಿದೆ, ಎಲ್ಲ ಆಕಿನೇ ರೆಡಿ ಮಾಡ್ಕೊಂಡ್ಲು. ಸೊ 1 ಮಂತ್ ಆಗಿತ್ತು ನಾನು ಪೂಜೆ ಸಂಬಂಧ ಅದು ಇದು ಅಂತ ಹೇಳಿ ಎಲ್ಲಾ ತರ ನಾನು ಪ್ರಿಪೇರ್ ಮಾಡಿ ತಿಂಗಳ ಹಿಂದೆನ ನಾನು ಪೂಜೆ ಹಬ್ಬ ಅದು ಬಂತು ಅಂತ ಹೇಳಿ ಎಲ್ಲಾ ತರ ನಾನು ಪ್ರಿಪೇರ್ ಮಾಡ್ಕೊಳತಿದ್ದೆ. ಪ್ರಿಪ್ರೇಷನ್ ಬಹಳ ಜೋರಾಗಿ ನಡೆಸಿದ್ದೆ. ಮನಿ ಕ್ಲೀನ್ ಮಾಡೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ನಾನು ಎಷ್ಟು ಕೇರ್ಫುಲ್ ಆಗಿ ಎಷ್ಟು ಹುರುಪ್ಲೆ ಮಾಡತ್ತಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ನನಗೆ ಈ ಸತಿ ಪೂಜೆ ಮಾಡೋ ಅವಕಾಶ ಸಿಗ್ಲಿಲ್ಲ. ಸೊ ಮೇ ಬಿ ನನ್ನ ತಂಗಿ ಕಡೆಯಿಂದ ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ ಮಾಡಿಸ್ಕೋಬೇಕಂತ ಆಸೆ ಇಟ್ಕೊಂಡಿದ್ಲ, ಏನೋ ಗೊತ್ತಿಲ್ಲ. ಆಕಿನ ಈ ಸತಿ ನಮ್ಮ ಮನೆಯದು ವರಮಹಾಲಕ್ಷ್ಮಿ ಪೂಜೆನ ಆಕಿನೇ ಮಾಡಿಕೊಟ್ಲು. ಸೊ ಏನಾಗಿತ್ತು ಎಂತಾಗಿತ್ತು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಸೊ ಈಗ ಈ ವಿಡಿಯೋ ಒಳಗೆ ಅದನ್ನ ಹೇಳಿದ್ರು ಸರಿ ಇಲ್ಲ, ಯಾಕಂದ್ರೆ ಇದು ಪೂಜೆ ವಿಡಿಯೋ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋ ಒಳಗೆ ಅದನ್ನ ನಾನು ಹೇಳಂಗಿಲ್ಲ. ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಏನಾಗಿತ್ತು ಅಂತ ಹೇಳಿ. ಆ್ಯಂಡ್ ಒಂದು ಸ್ವಲ್ಪ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಹಾಸ್ಪಿಟಲೈಸ್ಡ್ ಆಗಿದ್ದೆ. ಒಂದು 2 ಡೇಸ್ ಆಗಿತ್ತು. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಆಗಿತ್ತು. ಹಾಗಾಗಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿದ್ದೆ. ಅದಾದ್ಮೇಲೆ ನನ್ನ ದೊಡ್ಡ ಮಗನಿಗೆ ಹುಷಾರು ತಪ್ಪಿತು. ಅದಾದ್ಮೇಲೆ ಅವನು ಆರಾಮಾದ ಅನ್ನೋಷ್ಟೊತ್ತಿಗೆ ಸಣ್ಣವನಿಗೆ ಆರಾಮ್ ತಪ್ಪಿತು. ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿ ಮನೆಯೊಳಗೆ ಎಲ್ರಿಗೂ ಹುಷಾರು ತಪ್ಪಿತು. ಸ್ವಲ್ಪ ಸಿವಿಯರ್ ಆಗಿ ನನಗೆ ಬಹಳ ಪ್ರಾಬ್ಲಮ್ ಆಗಿತ್ತು. ಏನು ಎತ್ತ ಅಂತ ಹೇಳಿ ನನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಶೇರ್ ಮಾಡ್ಕೊತೀನಿ. ಸೊ ಈಗ ಹಿಂದಿನ ದಿನನ ಮಾರ್ಕೆಟಿಗೆ ಅದೆಲ್ಲ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ಲು. ಸೊ ಈ ಸತಿ ನಾನು ಮುತ್ತೈದೆಯರಿಗೆ ಉಡಿ ತುಂಬಾಕ ಈ ಥರ ಅರಿಶಿನ ಕುಂಕುಮದ ಬಟ್ಲನ್ನ ತೊಗೊಂಡು ಬಂದಿದ್ದೆ. ಸೊ ಮೊದಲೇ ಹೇಳ್ದಂಗೆ ನಾನು ಮೊದಲೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಅಂತಲೇ ಹೇಳ್ಬೋದು, ಈ ಸತಿ ನಂಗೆ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅದಕ್ಕೆ ಒಂದು ಬ್ಲೌಸ್ ಪೀಸ್, ಎಲೆ ಅಡಿಕೆ ಮುತ್ತೈದೆ ಸಾಮಾನು ಏನೇನು ಕೊಡ್ತಾರಲ್ಲ ಉಡಿ ತುಂಬುವಾಗ ಅವನ್ನೆಲ್ಲ ನಾನು ಇಟ್ಟು ಈ ಸತಿ ಉಡಿನ ತುಂಬಿದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಏನು ಮಾಡಿದ್ದೆ, ಪರ್ಸನ್ನ ನಾನು ಸ್ಟಿಚ್ ಮಾಡಿದ್ದೆ ಮನೆಯೊಳಗೆ. ಸೊ ಹಾಗಾಗಿ ಈ ಸತಿ ಏನು ಮಾಡಿದೆ, ಈ ಸತಿ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಈ ಥರ ಅರಿಶಿನ ಕುಂಕುಮದ ಬಟ್ಲನ್ನ ತೊಗೊಂಡು ಬಂದಿದ್ದೆ. ಹಾಗಾಗಿ ಮತ್ತು ನನಗೆ ಮಾಡೋಕ್ಕಾಗಂಗಿಲ್ಲ ಪೂಜೆ ಅಂತ ಹೇಳಿ ಎಲ್ಲನೂ ನನ್ನ ತಂಗಿನೇ ಮಾಡಿದ್ಲು. ಸೊ ಆಕೆ ಆ್ಯಕ್ಚುಲಿ ಇದನ್ನು ಆಷಾಢ ಮುಗಿಸ್ಕೊಂಡು ಇನ್ನೇನು ಗಂಡನ ಮನೆಗೆ ಹೊಂಟಿದ್ಲು. ಧಾರವಾಡದಿಂದ ಇಲ್ಲಿಗೆ ಬಂದಿದ್ಲು. ಅಂದ್ರೆ ಅಲ್ಲಿ ನಮ್ಮ ಅಕ್ಕ ಇರ್ತಾರಲ್ಲ ಧಾರವಾಡ ಒಳಗೆ. ಸೊ ಆಷಾಢಕ್ಕೆ ಅಲ್ಲೇ ಹೋಗಿದ್ಲಕ್ಕಿ. 2 ತಿಂಗಳಾಗಿತ್ತು. ಸೊ ಇನ್ನು ಅವ್ರ ಮನೆಯವರು ಬಂದಿದ್ರು ಕರ್ಕೊಂಡು ಹೋಗಕ್ಕೆ. ಇಲ್ಲಿ ನಮ್ಮ ಮನೆಯೊಳಗೆ ಒಂದಿಷ್ಟು ಲಗೇಜ್ ಇಟ್ಟಿದ್ಲ ಅಂತ ಹೇಳಿ ಒಂದಿಷ್ಟು ಆಕಿಂದ ಬ್ಯಾಗ್ ಎಲ್ಲ ಇನ್ನೊಂದಿಷ್ಟು ಡ್ರೆಸ್ ಅದೆಲ್ಲ ಇಟ್ಟಿದ್ಲು, ತಗೊಂಡು ಹೋಗ್ಬೇಕಾ ಅಂತ ಹೇಳಿ ಇಲ್ಲಿ ಬಂದಿದ್ಲು. ಅವ್ರ ಮನೆಯವರು ಇಲ್ಲಿಗೆ ಬಂದಿದ್ರು ಕರ್ಕೊಂಡು ಹೋಗಕ್ಕೆ. ಸೊ ಆಮೇಲೆ ನಂಗೆ ಸಡನ್ನಾಗಿ ಈ ಥರ ಆಗಿರೋದು ಆಯಿತು. ಆಮೇಲೆ ಅವ್ರ ಮನೆಯವರು ಅವರಿಗೆಲ್ಲ ಹುಷಾರಾದ್ಮೇಲೆ ಬಾನಿ ಅಂತ ಹೇಳಿ ಅವರು ಹೋದರು. ಈಕಿ ಇಲ್ಲೇ ಉಳ್ಕೊಂಡ್ಳು. ಸೊ ಇದು ರಾತ್ರಿನ ಡೆಕೋರೇಷನ್ ಈ ಥರ ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ಮಾಡ್ಕೊಂಡು ಬೆಳಗ್ಗೆ ಆಕಿಗೆ ಇದೆಲ್ಲ ಹೊಸದು, ಫಸ್ಟ್ ಟೈಮ್ ಆಕಿ ಮಾಡಾಕತ್ತಿರೋದು. ನಂದ್ರ ಕಾಲೇಜ್ ಕಲ್ಕೊಂತಾನೆ ಹೊರಗೆ ಇದ್ಲು. ಈ ಪೂಜೆ ಪುನಸ್ಕಾರದ್ದೆಲ್ಲ ನಾನು ಮಾಡ್ತಿದ್ದೆ ಮನೆಯೊಳಗೆ, ನನ್ನ ತವ್ರ ಮನೆಯೊಳಗೆ. ಆಕಿ ಕಾಲೇಜ್ ಅಂತೇಳಿ ಹೋಗಿದ್ಲು. ಇದೇನು ಆಕಿಗೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಯಾವತ್ತೂ ಆಕಿ ಸಾರಿ ಉಡ್ಸಿರ್ಲಿಲ್ಲ. ಇದೇ ಫಸ್ಟ್ ಟೈಮು. ಆಕಿಗೆ ಎಷ್ಟು ನಿಗುತ್ತೆ ಅಷ್ಟು ಮಾಡಾಳ. ಸೊ ಅದೇ ನನಗೆ ಇದು ಇಲ್ಲ, ಆದಷ್ಟು ಚಂದನ ಮಾಡಿದ್ಲು ಎಲ್ಲ. ಫಸ್ಟ್ ಟೈಮ್ ಮಾಡಿದ್ರೂ ಎಲ್ಲ ಬೆಟರಾಗಿ ಬೆಸ್ಟಾಗಿನೇ ಮಾಡಿದ್ಲು ಅಂತಲೇ ಹೇಳ್ಬೋದು. ಸ್ವಲ್ಪ ತನಗೆ ಎಷ್ಟು ತಿಳಿದಿದೆ ಅಷ್ಟು ಮಾಡಿ, ಡೆಕೋರೇಷನ್ ವೈಸ್ ಎಲ್ಲ ಚಲೋ ಮಾಡ್ತಾಳೆ. ಬಟ್ ಸಾರಿ ಉಡ್ಸಕ್ಕೆ ಬರಲಿಲ್ಲ ಆಕಿಗೆ. ಆದರೂ ಹಂಗೆ ಹಿಂಗೆ ಗುದ್ದಾಡಿ ಟ್ರೈ ಮಾಡಿದ್ಲು. ಸೊ ಈ ಸತಿ ನಮ್ಮ ಮನೆ ವರಮಹಾಲಕ್ಷ್ಮಿ ಈಕಿನ ಕಡೆನ ಪೂಜೆ ಮಾಡಿಸ್ಕೋಬೇಕಂತ ಹೇಳಿ ಇಟ್ಕೊಂಡಿದ್ಲೇನೋ ಗೊತ್ತಿಲ್ಲ. ಆಕಿನ ಕಡೆನ ಪೂಜೆ ಆತು. ಸೊ ಅದೊಂದು ಖುಷಿ ಇರ್ರಿ, ಮದುವೆ ಆದ ವರ್ಷ ಐತಿ. ಅವ್ರ ಮನೆಯೊಳಗೆ ಪಾಪ ಆಕಿನ ಕಡೆ ಮಾಡಿಸ್ಬೇಕಂತಿದ್ರು ಪೂಜೆ ಗಂಡನ ಮನೆಯೊಳಗೆ. ಸೊ ಅದು ಇಲ್ಲೇ ನಮ್ಮ ಮನೆಯೊಳಗೆ ಆಗುವಂಗಾಯ್ತು. ಏನೋ ಗೊತ್ತಿಲ್ಲ ಯಾಕೆ ಹಿಂಗಾಯ್ತು ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಸೊ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು ಏನೇನೋ.
ಇನ್ನು ಬಾಲ್ ಮುತ್ತೈದೆಯರಿಗೆ ಮಾಡ್ತೀನಿ ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಬಾಲ್ ಮುತ್ತೈದೆಯರಿಗೆ ಉಡಿ ತುಂಬ್ತೀನಿ. ಮುತ್ತೈದೆಯರಿಗೂ ಅವರಿಗೆ ಮಾಡ್ತೀನಿ. ಹಾಗಾಗಿ ಮಧ್ಯಾಹ್ನ ಇಬ್ಬರು ಬಾಲ್ ಮುತ್ತೈದೆಯರು ಬಂದಿದ್ರು. ಸೊ ಅವರಿಗೆ ಒಂದು ಸ್ವಲ್ಪ ಜಲ್ದಿನೇ ಹೇಳಿದ್ದೆ ಬಾ ಅಂತ ಹೇಳಿ. ಪೂಜೆ ಅದೆಲ್ಲ ಆಕಿ ಅಡ್ಗೆ ಅದೆಲ್ಲ ಒಂದು ಸ್ವಲ್ಪ ಜಲ್ದಿನೇ ಮುಗಿಸಿದ್ಲು. ಡೆಕೋರೇಷನ್ ಮತ್ತು ಸಾರಿ ಉಡ್ಸೋದನ್ನ ಒಂದು ಸ್ವಲ್ಪ ಲೇಟ್ ಆಯ್ತು. ಅದರ್ವೈಸ್ ಅಡ್ಗೆ ಅದೆಲ್ಲ ಭಾಳ ಫಾಸ್ಟ್ ಹಂಗೆ ಮಾಡ್ತಾಳೆ ಆಕಿ. ಜಲ್ದಿನೇ ಮಾಡಿದ್ಲು. ಬಟ್ ಅದು ಪೂಜೆನ ಒಂದು ಸ್ವಲ್ಪ ಆಕಿಗೆ ಸುಧಾರಿಸ್ಲಿಲ್ಲ. ಹಾಗಾಗಿ ಹಂಗೆ ಮಾಡು ಹಿಂಗೆ ಮಾಡು ಅಂತಂದು ಹೇಳ್ಕೊತನ ಮಾಡಿಸಿದೆ. ಸೊ ಈಗ ಅವ್ರನ್ನ ಕುಂದ್ರಿಸ್ಕೊಂಡನ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಅವ್ರ ಬಾಲ್ ಮುತ್ತೈದೆಯರಿಗೆ ಉಡಿ ತುಂಬಿ ಆಮೇಲೆ ಅವರಿಗೆ ಬಾಲ್ ಮುತ್ತೈದೆಯರಿಗೆ ಆರತಿ ಮಾಡಿ ಉಡಿ ತುಂಬಿ ಆಮೇಲೆ ನಾವು ಮಾಡಿರುವಂಥ ನೈವೇದ್ಯನ ಬಾಲ್ ಮುತ್ತೈದೆಯರಿಗೆ ಊಟಕ್ಕೆ ಬಡಿಸ್ತೀವಿ. ಆಮೇಲೆ ಇದು ಮಧ್ಯಾಹ್ನದ ಇಷ್ಟು ಮಾಡ್ತೀವಿ. ಆಮೇಲೆ ಸಾಯಂಕಾಲ ಕೆಲವೊಂದು ಮುತ್ತೈದೆಯರಿಗೆ ಉಡಿ ತುಂಬ್ಕೊಳಕ್ಕೆ ಕರೆದು ಬರ್ತೀವಿ. ಸೊ ಈ ಸತಿ ಮಳಿನೂ ಜೋರಿತ್ತು. ವರಮಹಾಲಕ್ಷ್ಮಿ ಹಬ್ಬದ ದಿನ ಭಯಂಕರ ಜೋರು ಮಳೆ. ರಾತ್ರಿ 10 ಗಂಟೆ ತನಕನೂ ಉಡಿ ತುಂಬ್ಕೊಳಕ್ಕೆ ಬಂದಿದ್ರು. ಅದು ಒಂಥರ ಚಂದ ಅನಿಸ್ತು. ಯಾಕಂದ್ರೆ ಪ್ರತಿ ವರ್ಷ ಏನಾಗ್ತಿತ್ತು ಜಲ್ದಿನೇ ಮುಗಿದ್ಬಿಡ್ತಿತ್ತು. 7-8 ಅಂದ್ರೆ ಮುಗಿದ್ಬಿಡ್ತಿತ್ತು. ಈ ಸತಿ 10-11 ಗಂಟೆ ಆದ್ರೂ ಮುತ್ತೈದೆಯರು ಹಂಗೆ ಬರಾಕತ್ತಿದ್ರು. ಅದೊಂಥರ ಏನೋ ಖುಷಿ ಆಯ್ತು. ಸೊ ನಾನು ಸ್ಟಾರ್ಟಿಂಗ್ ಮಳೆ ಭಾಳ ಜೋರು ಇರೋದಕ್ಕೆ ಇವತ್ತೇನು ಮುತ್ತೈದೆಯರು ಬರ್ತಾರೋ ಇಲ್ಲೋ ಉಡಿ ತುಂಬ್ಕೊಳಕ್ಕೆ ಅಂತೇಳಿ ಅಂದ್ಕೊಂಡಿದ್ದೆ. ಭಯ ಆಗ್ಬಿಟ್ಟಿತ್ತು. ಬಟ್ ಅದು ದೇವಿ ಅದಾಳಲ್ಲ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಒಂಥರ ಆ ಥರ ಮಾಡೇ ಬಿಡ್ತಾಳೆ. ಸೊ ಮನಸ್ಸೊಳಗೆ ನಾವು ಭಕ್ತಿಯಿಂದ ಏನು ಬೇಡ್ಕೊಂಡ್ರು ಈಡೇರುತ್ತೆ ಅಂತ ಹೇಳಿ ಅಂತಾರಲ್ಲ. ಸೊ ಈ ವಿಷಯದೊಳಗೆ ಅದು ಕರೆಕ್ಟ್ ಆಯ್ತು. ನಾನು ಪೂಜೆ ಮಾಡೋಕ್ಕಾಗದೇ ಇದ್ರೆ ಏನಾಯ್ತು, ದೇವಿ ನನ್ನ ಮನಸ್ಸು ನೋಡಾಳ ಅಂತ ಹೇಳಿ ಅನ್ಕೊಂತೀನಿ. ಯಾಕಂದ್ರೆ ಅದೇ ದಿನ ನಾವು ಮೊನ್ನೆ ಒಂದು ಹೊಸದು ಗಾಡಿ ತೊಗೊಂಡಿದ್ವಿ ಗೂಡ್ಸ್. ಅದೇ ದಿನ ನಮ್ಗೆ ಎರಡು ಕಡೆ ಬಾಡಿಗೆ ಬಂತು. ಸೊ ಅದೇ ದಿನ ಅವ್ರು ನನಗೆ ಬಾಡಿಗೆನ ಫಸ್ಟ್ ನನಗೆ ಹಾಕಿದ್ರು ಅವ್ರು ನಮ್ಮ ಮನೆಯವರು. ಸೊ ಅದೊಂಥರ ಖುಷಿ ಆಯ್ತು. ಪೂಜೆ ಮಾಡಿದ್ದಕ್ಕೂ ಸಾರ್ಥಕತೆ ಸಿಕ್ತು. ಮನಸ್ಸೊಳಗೆ ಏಕೋಭಾವನದಲ್ಲೇ ಮಾಡಿದ್ರೆ ಎಲ್ಲನೂ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಾವೆ ಅನ್ನೋದು ನನ್ನ ಒಂದು ನಂಬಿಕೆ. ಸೊ ಹಾಗಾಗಿ ನಾನು ಎಷ್ಟೋ ವರ್ಷದ ಕಷ್ಟಗಳ ನಂತರ ಈಗ ನಮಗೆ ದೇವಿ ಚಲೋ ಮಾಡಾಕತ್ತಾಳ. ಸೊ ನಾವು ಆಕೆಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಕಡಿಮೆನೆ. ಆಮೇಲೆ ಲಕ್ಷ್ಮಿ ಒಂದು ಸ್ವಲ್ಪ ಅಲಂಕಾರ ಪ್ರಿಯೆ. ಎಷ್ಟು ಅಲಂಕಾರ ಮಾಡಿದ್ರೂ ಕಡಿಮೆನೆ. ಅದೇ ಟೈಮ್ ಒಳಗೆ ಈ ಪೂಜೆ ಪುನಸ್ಕಾರ ಈ ಥರ ಈ ದಿನಗಳೊಳಗನ ಹೂವು ಅದು ಹಣ್ಣು ಅದೆಷ್ಟು ತುಟ್ಟಿ ಅಂದ್ರೆ ಬ್ಯಾಡ ಅದ್ರ ಸುದ್ದಿ. ಎಷ್ಟು ಒಂದು ₹1000 ಸಂತಿ ಎಷ್ಟು ಭಾಳ ತುಟ್ಟಿ ಇದ್ದು ಈ ಸತಿ ಹೂವು ಹಣ್ಣು ಎಲ್ಲ. ಆದ್ರೂ ಲಕ್ಷ್ಮಿ ಅಲಂಕಾರ ಪ್ರಿಯೆ ಅಂತ ಹೇಳಿ ಯಾವುದಕ್ಕೂ ನಾವು ಕಡಿಮೆ ಮಾಡಲಿಲ್ಲ. ಎಲ್ಲ ತೊಗೊಂಡು ಬಂದ್ವಿ. ಅಷ್ಟು ಮಾಡೀವಂತ ಹೇಳಿ ಆಕಿ ನಮ್ಗೆ ಆ ದಿನ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಲು ಏನೋ ಗೊತ್ತಿಲ್ಲ. ಸೊ ಎರಡು ಬಾಡಿಗೆ ಅದೇ ದಿನ ಬಂತು ನನಗೆ ಫಸ್ಟ್ ಬಾಡಿಗೆ. ಆಮೇಲೆ ಇವರು ನಮ್ಮ ಮನೆಯವರು ಈಗ ನಾವು 3 ಗಾಡಿ ತೊಗೊಂಡ್ವಿ. ಅದು ತೊಗೊಂಡಾಗ ಫಸ್ಟ್ ಬಾಡಿಗೆ ಅವರು ನನಗೆ ಕೊಟ್ಟಾರೆ. ಸೊ ಈ ಗಾಡಿನೂ ಸಹಿತ ಅವರು ನನಗೆ ಕೊಟ್ಟರು. ನನಗೆ ಕೊಟ್ರು ಮತ್ತೆ ನಾನು ಕಷ್ಟ ಅಂತ ಬಂದಾಗ ಏನೋ ಅಡಚಣೆ ಅಂತಿದ್ದಾಗ ನಾನು ಮತ್ತೆ ವಾಪಸ್ ಅವರಿಗೆ ಕೊಟ್ಟಿರ್ತೀನಿ. ಆದ್ರೆ ಅದರೊಳಗಿಂದ ಒಂದಷ್ಟು ಅಮೌಂಟನ್ನು ನಾನು ತೆಗೆದಿಟ್ಕೊಂಡು ನಮ್ಮ ಮನೆ ದೇವರಿಗೆ ಹಾಕಿ ಬರ್ತೀನಿ. ಹೋದಾಗ ಆಮೇಲೆ ಒಂದಿಷ್ಟು ಡೆಡ್ ಅಮೌಂಟ್ ಅಂತ ಹೇಳಿ ಮಾಡಿಬಿಡ್ತೀನಿ ಅದರೊಳಗೆ. ಅವನ್ನ ಟ್ರೆಜರಿ ಬಿಟ್ಟು ತೆಗಿಯೋದೇನೇ ಇಲ್ಲ. ಅದು ಎಷ್ಟೇ ₹10 ಇರಲಿ ₹100 ಇರಲಿ ಅದು ಫಸ್ಟ್ ಸಂಪಾದನೆ ಅಂತ ಹೇಳಿ ನಾನು ಅದನ್ನ ಎದಕ್ಕೂ ಮುಟ್ಟಕ್ಕೆ ಹೋಗಂಗಿಲ್ಲ. ಒಂದಷ್ಟು ಮನೆ ದೇವರಿಗೆ ಕೊಟ್ಟು ಹಾಕಿ ಬಂದು ಮತ್ತು ಇನ್ನೊಂದಿಷ್ಟು ಒಂದಿಷ್ಟು ಸ್ವಲ್ಪ ಇಟ್ಕೊತೀನಿ ನಾನು. ಅದು ಟ್ರೆಜರಿ ಒಳಗೆ ಹಂಗೆ ಇಟ್ಬಿಡ್ತೀನಿ. ಅವ್ನ ಎದಕ್ಕೂ ಬಳಸಂಗಿಲ್ಲ ದುಡ್ಡು. ಅದೇನೋ ನಂಗೆ ಮೊದಲಿಂತ್ರನೂ ರೂಢಿ ಬಿದ್ದೈತಿ ಆ ಥರ ಮಾಡೋದು. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿದು. ಆಮೇಲೆ ಲೈಫ್ ಹ್ಯಾಸ್ ಸೋ ಅನ್ಸರ್ಟನ್ ಅಂತಾರಲ್ಲ ಆ ಥರ ನನಗೆ ಈ ಸತಿ ಆಯ್ತು. ಸೊ ಅನ್ಸರ್ಟನ್ ಥಿಂಗ್ಸ್ ಟ್ವಿಸ್ಟ್ ಟರ್ನ್ಸ್ ಆ ಥರ ಏನೋ ಅಂತಾರಲ್ಲ ಆ ಥರ ಆಗೋಯ್ತು. ಏನೇನೋ ಆಸೆ ಇಟ್ಕೊಂಡಿದ್ದೆ ಆಗೋದು ನಾವು ಅಂದ್ಕೊಂಡಿರೋದು ಒಂದು ಅದು ಆಗೋದ ಒಂದು ಅಂತ ಹೇಳಿ ಅಂತಾರಲ್ಲ. ಸೊ ಆ ಥರ ಆಯಿತು ಈ ಸತಿ ನಂದು. 1 ತಿಂಗಳ ಹಿಂದೆನೇ ನಾನು ವರಮಹಾಲಕ್ಷ್ಮಿ ಬಂತು ಅಂತ ಹೇಳಿ ಏನೇನೋ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಈವನ್ ಮನೆ ಕ್ಲೀನ್ ಸಹಿತ ಎಲ್ಲರೂ ಎಷ್ಟು ಲೇಟಾಗಿ ಸ್ಟಾರ್ಟ್ ಮಾಡಿದರೆ ನಾನು 1 ತಿಂಗಳು ಮೊದಲೇ ಸ್ಟಾರ್ಟ್ ಮಾಡಿದ್ದೆ ನಾನು. ಎಲ್ಲ ರೀತಿಲೇ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಭಾಳ ಆಸೆ ಇತ್ತು. ಅದು ಈ ಸತಿನೇ ಆಯಿತು. ನಂಗೆ ಒಂದು ಸ್ವಲ್ಪ ಸಿವಿಯರ್ ಆಗಿ ಹೆಲ್ತ್ ಇಶ್ಯೂಸ್ ಬಂದ್ಬಿಡ್ತು ಇಷ್ಟು ವರ್ಷ ಒಳಗೆ. ಸ್ವಲ್ಪ ಅಲ್ಲಿ ಹಾಸ್ಪಿಟಲಿಗೆ ಖರ್ಚುನೂ ಜಾಸ್ತಿ ಬಂತು. ಮತ್ತು ಪೂಜೆ ಮಾಡಿದ ದಿನವೇ ನಮಗೊಂದಿಷ್ಟು ಬಾಡಿಗೆ ಇದು ಬಂತು. ಅದು ಒಂಥರ ಖುಷಿ ಆಯ್ತು. ಆ ಕಡೆ ದುಡ್ಡು ಹೋದ್ರೂ ಈ ಕಡೆ ದೇವಿ ಮತ್ತು ನಮ್ಗೆ ಒಲಿದ್ಲ ಅನ್ನೋದೊಂಥರ ಖುಷಿ. ಅಂದರೆ ಬೇರೆ ದಿನ ಬಂದರೆ ಅಷ್ಟೊಂದೇನು ಅನಿಸಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬಂತಲ್ಲ ಅದೊಂಥರ ಭಾಳ ಖುಷಿ ಆಯ್ತು. ಆಮೇಲೆ ಇದೇ ಥರ ದೇವಿ ನಮಗೆ ಹರಿಸ್ಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಮನಸ್ಸೊಳಗೆ ಏನು ಮೋಸ ಮಾಡಬೇಕು ಇನ್ನೊಬ್ಬರನ್ನ
ಹಂಗೆ ಮಾಡಿ ಹಿಂಗೆ ಮಾಡಿ ದುಡ್ಡು ಹೊಡ್ಕೊಂಡು ತಿಂದು ನಾವು ಆರಾಮಿರಬೇಕು ಅನ್ನೋದೇನಿಲ್ಲ. ಕಷ್ಟಪಟ್ಟು ದುಡ್ದಾಗ ಒಂದು 4 ದುಡ್ಡು ಮಾಡ್ಕೊಂಡಾಗ ಆಗುವಂಥ ಸಂತೋಷನ ಬೇರೆ. ಸೊ ನಾವು ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡ್ಕೊತ ಬಂದೀವಿ. ಸೊ ಈಗ ಒಂದಿಷ್ಟು ಚಲೋ ಆಗೈತಿ. ಈಗ ಚಲೋ ಆಗೈತೆ ಅಂತ ಹೇಳಕ್ಕೂ ಸಹಿತ ನನಗೆ ಹೆದರಿಕೆ, ಯಾಕೆ ಮತ್ತೆ ಯಾರು ಕಂಡು ಬಿಟ್ಬಿಡ್ತಾರೇನೋ ಅನ್ನೋ ಒಂದು ಹೆದರಿಕೆ ನನಗೆ. ಹಾಗಾಗಿ ಚಲೋ ಆಗೈತೆ ಅಂತ ಹೇಳಕ್ಕೂ ಒಂಥರ ಹೆದರಿಕೆ ನನಗೆ. ಸೊ ಮತ್ತು ನನ್ನ ತಂಗಿ ಪಾಪ ಭಾಳ ಹೈರಾಣ ಆದ್ಲು ಈ ಸತಿ. ಆಕಿ ಇಷ್ಟೆಲ್ಲ ಕೆಲಸ ಮಾಡ್ದಕಿನೇ ಅಲ್ಲ, ಪಾಪ ನನ್ನ ಸಂಬಂಧ ಮಾಡಿದ್ಲು. ಆಕಿಗನ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಒಂದು 1 ಮಂತ್ ಬ್ಯಾಕ್. ಬಟ್ ಒಂದು ಸ್ವಲ್ಪ ಹುಷಾರಾಗಿದ್ಲು. ಇನ್ನೂ ಒಂದು ಸ್ವಲ್ಪ ಐತಿ, ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಒಬ್ರಿಗೊಬ್ರು ಆಗ್ಬೇಕಲ್ಲ ಅಂಥೇಳಿ. ಈಗ ಅದೇ ನಮ್ಗೆ ಪೇರೆಂಟ್ಸ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ಅನ್ನೋದೊಂದು ಆ ಟೈಮ್ ಒಳಗೆ ನಂಗೆ ಭಾಳ ಬೇಜಾರಾತು. ಅದಕ್ಕಾಕಿ ಅದೇನು ಅನ್ಕೋಬೇಡ, ನಮ್ಗೆ ನಾವು ಆಗ್ತೀವಲ್ಲ, ಒಬ್ರಿಗೊಬ್ರು ಹಾಕ್ಕೊಂತ ಇರೋನು ಅಂಥೇಳಿ ನಾ ಎಲ್ಲ ಇರ್ತೀನಿ ಅಂತ ಹೇಳಿ ಪಾಪ ಇದ್ದು ಎಲ್ಲ ರೀತಿಯಲ್ಲೇ ನನಗೆ ಪೂಜೆ ಪುನಸ್ಕಾರ ಅದರೊಳಗೆ ಹೆಲ್ಪ್ ಮಾಡಿದ್ಲು. ಇನ್ನೂ ಮಡಿಲಕ್ಕಿ ತುಂಬಾಕ ಏನು ಪ್ರಾಬ್ಲಮ್ ಇಲ್ಲ ಅಂತಂದು ಅನ್ಕೊಂಡು ನಾನು ಆಕಿಗೆ ಮಡಿಲಕ್ಕಿನೂ ತುಂಬಿದೆ. ನಾನು ಯಾವುದೇ ಥರ ಪೂಜೆ ಪುನಸ್ಕಾರದೊಳಗೆ ನಾನು ದೇವಿಗೆ ಏನೂ ಮಾಡಿಲ್ಲ. ಈ ಮಡಿಲಕ್ಕಿ ತುಂಬಾಕ ಏನಾಗಂಗಿಲ್ಲ ಅಂತಂದು ಅನ್ಕೊಂಡು ಸೊ ಆಕಿಗೆ ಇದನ್ನ ಮಡಿಲಕ್ಕಿನ ನಾನು ತುಂಬಿದೆ. ಈ ಮಡಿಲಕ್ಕಿನ ವರ್ಷ ನಾನು ದೇವ್ರ ಮುಂದೆ ಮಾಡಿ ಇಟ್ಟಿರ್ತೀನಿ. ಅದನ್ನು ನಾನೇ ಬಳಸ್ತಿದ್ದೆ. ಸೊ ಈ ಸತಿ ಅದನ್ನು ಆಕಿಗೆ ಕೊಡಬೇಕು. ಮದುವೆ ಆದ ಮೊದಲನೇ ವರಮಹಾಲಕ್ಷ್ಮಿ ಆಕಿಂದ. ಹಾಗಾಗಿ ಆಕಿಗೇನೆ ಕೊಡ್ಬೇಕಂತ ಹೇಳಿ ಎಲ್ಲ ನೀಟಾಗಿ ತಯಾರಿ ಮಾಡ್ಕೊಂಡಿದ್ದೆ. ಸೊ ಆಕಿಗೆ ಅದು ಭಾಳ ಖುಷಿ ಆಯ್ತು. ಆಮೇಲೆ ಆಕಿ ವೆಡ್ನೆಸ್ಡೇ ಹೋದ್ಲು ಊರಿಗೆ. ಇದು ನಾನು ಫ್ರೈಡೇ ವಿಡಿಯೋ ಎಡಿಟ್ ಮಾಡತ್ತೀನಿ. ಅಂದ್ರೆ ಇವತ್ತು ಇವತ್ತು ಡೇಟ್ 15th ಆಗಸ್ಟ್ 15th. ನಾನು ಇವತ್ತು ಇದನ್ನ ವಿಡಿಯೋ ಎಡಿಟ್ ಮಾಡತ್ತೀನಿ. ಸೊ ಆಕಿ ಮೊನ್ನೆ ಹೋದ್ಲು, ವೆಡ್ನೆಸ್ಡೇ ಹೋದ್ಲಕ್ಕಿ 13th. ಅವ್ರ ಅತ್ತೆ ಮಾವನ ಬಂದಿದ್ರಕೇನು ಕರ್ಕೊಂಡು ಹೋಗಕ್ಕೆ. ನನಗೂ ಮಾತಾಡಿಸ್ದಂಗೆ ಆಯ್ತು ಅಂತ ಹೇಳಿ ಅವ್ರ ಅತ್ತೆ ಮಾವನ ಬಂದಿದ್ರೆ ಕರ್ಕೊಂಡು ಹೋಗಕ್ಕೆ. ಮತ್ತು ಅವ್ರ ಅತ್ತಿ ಅದೆಲ್ಲ ಹೇಳಿದ್ರು, ಇಲ್ಲ ಇನ್ನೊಂದಿಷ್ಟು ದಿನ ಇರ್ತಿದ್ರಿ, ಇರೋರಿಗೆ ಪೂರ್ತಿ ಕಂಪ್ಲೀಟಾಗಿ ಆರಾಮಾಗೋತನ ಇರ ಅಂತಂದು ಹೇಳಿದ್ರು. ಬಟ್ ನಾನೇ ಭಾಳ ದಿನ ಆಗಿತ್ತು, ಈಗ ಆಲ್ರೆಡಿ 2.5 ತಿಂಗಳಾಗಿತ್ತು ಆಕಿ ಬಂದು ಬೇಡ ಅಂತಂದು ಹೇಳಿ ಕಳಿಸ್ದೆ. ಸೊ ನಾನು ಆಗಲೇ ಹೇಳ್ದಂಗೆ ಈ ಆ್ಯಕ್ಚುಲಿ ಟೈಮ್ 10 ಗಂಟೆ ಆಗಿತ್ತು. ಮತ್ತು ಹಂಗೆ ಮುತ್ತೈದೆಯರು ಬರಾಕತ್ತಿದ್ರು, ಹಂಗೆ ಉಡಿ ತುಂಬಾಕತ್ತಿದ್ಲು. ಆಕಿಗೆ ಅದೊಂಥರ ಇದೆಲ್ಲ ಹೊಸದೆಲ್ಲ ಖುಷಿ ಆಯ್ತು. ಆದರೂ ಒಂದು ಸ್ವಲ್ಪ ಭಾಳ ಹೈರಾಣ ಆದ್ಲ. ಸೊ ಅದಕ್ಕೆ ನೀನು ಹೈರಾಣಾಗಿ ಯವ್ವ ಅನ್ಬೇಡ, ಮತ್ತು ಆಕಿಗೆ ದೇವಿಗೆ ಬೇಜಾರಾಗತ್ತೆ ಅಂದೆ ನಾನು. ಅದಕ್ಕೆ ಆಕಿ ಆಯ್ತಳವ್ವ ಅಂತಂದು ಎಷ್ಟೇ ಕಷ್ಟ ಆದ್ರೂ ಮಾಡಿದ್ಲು. ಮಾಡಿ ನಂದೊಂದು ವರಮಹಾಲಕ್ಷ್ಮಿ ಹಬ್ಬನ ಪೂರ್ತಿ ಮಾಡಿ ಕೊಟ್ಲು ನನಗೆ. ಆಕಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಮತ್ತು ಅವ್ರ ಮನೆಯವ್ರಿಗೂ ನಾನು ಭಾಳ ಥ್ಯಾಂಕ್ಸ್ ಹೇಳಬೇಕು. ನನಗೆ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದಾಗ ಅವರು ನಂಗೆ ಭಾಳ ಹೆಲ್ಪ್ ಮಾಡಿದ್ರು. ಅವರೇ ಇದ್ರು ಹಾಸ್ಪಿಟಲ್ನಾಗ. ಇವರು ನಮ್ಮ ಮನೆಯವರು ಗಾಡಿ ತೊಗೊಂಡಿರೋದಕ್ಕೆ ಅಲ್ಲಿ ಅವರು ಬ್ಯುಸಿ ಇದ್ರು. ಹಾಗಾಗಿ ಹರ್ಷ ಹುಡುಗರು ನೋಡ್ಕೊತ ಮನೆಯೊಳಗಿದ್ಲು. ಅವ್ರ ಮನೆಯವರು ಬಂದಿದ್ರು ಹಾಸ್ಪಿಟಲಿಗೆ. ಪಾಪ ಅವ್ರು 2 ದಿನ ನನಗೆ ಭಾಳ ಹೆಲ್ಪ್ ಮಾಡಿದ್ರು. ಸೊ ಇನ್ನೇನು ನೆಕ್ಸ್ಟ್ ಡೇನ ರಕ್ಷಾಬಂಧನ ಇತ್ತು, ಸ್ಯಾಟರ್ಡೆ. ಅವತ್ತು ನಮ್ಮ ತಮ್ಮ ಬಂದಿದ್ದ ಸಜ್ಜು. ಇಲ್ಲೇ ಅವನಿಗೆ ಮನೆಗೆ ಕರೆಸಿ ಇಲ್ಲೇನ ರಾಖಿ ಕಟ್ಟಿ ಸೆಲೆಬ್ರೇಟ್ ಮಾಡಿದ್ವಿ. ಅವನು ಇಬ್ಬರಿಗೆ ಒಂದೊಂದು ಸ್ಯಾರಿ ಕೊಟ್ಟ. ಖುಷಿ ಆಯ್ತು. ಇದು ಇಷ್ಟ ಆಗಿತ್ತು ನನ್ನ ವರಮಹಾಲಕ್ಷ್ಮಿ ಪೂಜೆದು ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ.